ಏನಿದು ಪೇಪರ್ ಬಂಡಲಲ್ಲಿ ಏನೋ ಸುತ್ತಿಟ್ಟಿದ್ದಂಗೆ ತೋರಿಸ್ತಾರಲ್ಲ ಅನ್ಕೊಳ್ತೀರಾ? ಇದು ಮರಕೆಸು, ವಿಶೇಷ ಕೆಸುವಿನೆಲೆ, ಮರದ ಮೇಲೆ ಬೆಳೆಯುವಂಥ ಕೆಸುವಿನೆಲೆ, ಅಪರೂಪಕ್ಕೆ ಸಿಗುವ ಕೆಸುವಿನೆಲೆ, ಅದರಲ್ಲೂ ಮಳೆಗಾಲದಲ್ಲಿ ಮಾತ್ರ ಸಿಗುವಂತಹ ಕೆಸುವಿನೆಲೆ. ವಿಶೇಷತೆ ಅಂದರೆ ಇದು ಮರದ ಮೇಲೆ ಬೆಳೆಯೋದ್ರಿಂದ ಕಶ್ಮಲ ಅನ್ನೋ ವಿಷಯವೇ ಇಲ್ಲ. ಎಂಥ ಮಣ್ಣಲ್ಲಿ ಎಂಥ ಕೊಳಚೆಯಲ್ಲಿ ಬೆಳೆದಿದೆಯೋ ಅಂತ ಡೌಟೇ ಬೇಡ. ಈ ಹಿಂದೆ ನಾನೊಂದು ವಿಡಿಯೋದಲ್ಲಿ ಇದರ ಪೋಡಿ ಮಾಡೋದು ಹೇಗೆ, ಪತ್ರೊಡೆ ಡೈರೆಕ್ಟ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸಿದೆ. ಇವತ್ತು ಇನ್ನೂ ರುಚಿಕರವಾದ ಮತ್ತೊಂದು ಐಟಮನ್ನು ಮರಕೆಸುವಿನದ್ದೇ ಸ್ಪೆಷಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಬನ್ನಿ ವೀಕ್ಷಕರೇ, ಹರಿಯರ್ ಪೈಸ್ ಕಿಚನ್ಗೆ ಸ್ವಾಗತ. ಅದಕ್ಕಾಗಿ ನಾನು 1 ಪಾವ್ ಅಕ್ಕಿಯನ್ನು 2 ಗಂಟೆ ನೆನೆಸಿ ನಂತರ ನೀರನ್ನೆಲ್ಲ ತೆಗೆದು ಅದನ್ನು ಹರಿವು ಹಾಕಿ ಒಂದು ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೇನೆ. 100 ಗ್ರಾಮ್ ಉದ್ದಿನ ಬೇಳೆಯನ್ನು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ತೆಗೆದಿಟ್ಕೊಂಡು ಹುರಿದಿಟ್ಟಂಥ ಒಣಮೆಣಸನ್ನು ತೆಗೆದಿಟ್ಕೊಂಡಿದ್ದೇನೆ. ಇನ್ನು 1 ಚಮಚೆಯಷ್ಟು ನಾವು ಓಂ ಕಾಳನ್ನು ತಗೊಳ್ಳೋಣ. ಈಗ ಉದ್ದಿನ ಬೇಳೆಯನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗೆ, ತುಂಬ ಕೆಂಪಾಗಬಾರ್ದು, ಬ್ರೌನಿಷ್ ಕಲರ್ ಬರಬೇಕಾದ್ರೆ ನಾವು ಆಫ್ ಮಾಡಿ ಇಟ್ಬಿಟ್ರೆ ಅದರ ನಂತರ ಬ್ರೌನ್ ಆಗುತ್ತೆ. ನೋಡಿ, ಈಗ ಸಾಧಾರಣ ಬ್ರೌನಿಷ್ ಬಂದಿತ್ತು ಅಂತ ಆಫ್ ಮಾಡಿಟ್ಟಿದ್ದೇನೆ. ಸ್ವಲ್ಪ ಹೊತ್ತಿಗೆ ಇಷ್ಟು ಚೆನ್ನಾಗಿ ಕೆಂಪಾಯಿತು. ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟಾಗ ಇನ್ನೂ ಕೆಂಪಾಗುತ್ತೆ. ಈಗ ಎಲೆಗಳ ಹಿಂಬದಿಯ ತುದಿಯನ್ನು ಕತ್ತರಿಸಿ ತೊಟ್ಟನ್ನು ತೆಗೆದ್ಬಿಡೋಣ. ಹಾಗೆ ಮಾಡೋದ್ರಿಂದ ಎಲೆಯನ್ನು ಸಣ್ಣಕ್ಕೆ ಕೊಚ್ಚಿಟ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ. ಇನ್ನು ಉಳಿದದ್ದೆಲ್ಲ ಈಗ ರುಬ್ಕೊಂಡ್ರಾಯ್ತು. ನೋಡಿ, ತಣ್ಣಕ್ಕಾಗಿದೆ. ಎಲ್ಲ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸಹಿತ ಹಾಕಿಬಿಡೋದು. ಉಪ್ಪು ರುಚಿಗೆ ತಕ್ಕಂತೆ ಹಾಕ್ಕೊಳ್ಳಿ. ಮತ್ತು ಓಂ ಕಾಳನ್ನು ಮಾತ್ರ ಹಾಕಲಿಕ್ಕಿಲ್ಲ, ಮಿಕ್ಸಿಗೆ ಹಾಕ್ದೇನೆ ಅದನ್ನು ಬೇರೆ ಇಟ್ಕೊಳ್ಳಿ. ಈಗ ಇಷ್ಟು ಚೆನ್ನಾಗಿ ಪುಡಿಯಾಗಿದೆ ನೋಡಿ. ಅದು ಪುಡಿ ತರಿಯಾಗಿರಬೇಕು, ನೈಸ್ ಆಗಬಾರ್ದು. ಇನ್ನು ಎಲೆಗಳನ್ನು ಚೆಂದ ತೊಳೆದಿದ್ದು ಒಣಗಿಸಿ ಚೆನ್ನಾಗೆ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೇನೆ. ಈ ಪುಡಿಯನ್ನು ಅದಕ್ಕೀಗ ಹಾಕ್ಕೊಳ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕಲಿಸ್ಕೋಬೇಕು. ಮೊದಲು ಡ್ರೈ ಆಗಿ ಕಲಿಸ್ಕೊಂಡು ಆಮೇಲೆ ಈಗ ಪರವಾಗಿಲ್ಲ ಮಿಕ್ಸ್ ಆಗಿದೆ ಅಂದಾಗ ನಾವು ನೀರು ಹಾಕ್ಕೊಳ್ತೇವೆ. ಆ ಮಧ್ಯ ನಾನು ಈ ಓಂ ಕಾಳನ್ನು ಚೆನ್ನಾಗಿ ತಿಕ್ಕೊಂಡು ಹಾಕಿದ್ದು ನೀವು ಕಂಡಿದ್ದೀರಿ. ಇನ್ನೀಗ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳೋಣ. ತುಂಬ, ಯಾಕೆಂದರೆ ತುಂಬ ಗಟ್ಟಿಯೂ ಆಗಬಾರ್ದು, ಇದು ತುಂಬ ಮೆತ್ತಗೂ ನೀರು ಆಗಬಾರ್ದು, ಕರಿಯೋಕ್ಕಾಗಲ್ಲ. ಎಣ್ಣೆಲಿ ಕರಿಯೋದ್ರಿಂದ ಸಾಧಾರಣ ಕನ್ಸಿಸ್ಟೆನ್ಸಿ ಬರಬೇಕು. ನೋಡಿ, ಈಗ ಸುಮಾರಿಗೆ ಕನ್ಸಿಸ್ಟೆಂಟ್ ಆಯಿತು. ಮುಚ್ಚಿಟ್ಟಿದ್ದೇನೆ. ಒಂದು ಅರ್ಧ ಗಂಟೆ ಮುಚ್ಚಿಟ್ರೆ ಅಲ್ಲೇ ಸೇರಿ ಬರುತ್ತೆ. ಅಷ್ಟೊತ್ತಿಗೆ ಎಣ್ಣೆ ಕಾಯುತ್ತೆ. ನಾವು ಅದನ್ನು ಉಂಡೆ ಮಾಡಿಟ್ಕೊಳ್ಳೋಣ. ಕೈಗೆ ತಾಗದಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು. ನೋಡಿ, ಉಂಡೆ ಸಣ್ಣಕ್ಕೆ ನಾನು ಉಂಡೆ ಕಟ್ಕೊಂಡಿರ್ತೇನೆ. ನಿಮ್ಗೆ ಬೇಕಾದ ಸೈಜಲ್ಲಿ ಕಟ್ಕೋಬೋದು. ಒಂದೊಂದೇ ಉಂಡೆಯನ್ನು ನಿಧಾನವಾಗಿ 3 ಬೆರಳಿನಿಂದ ಅದನ್ನು ಒತ್ಕೋಬೇಕು. ಚಟ್ಟೆ ಮಾಡಿಕೊಂಡು ಚಟ್ಟಂಬಡೆ ಥರ ಅದನ್ನು ಕರಿಯೋವಂಥದ್ದು. ಗರ್ಗರಿ ಆಗುತ್ತೆ, ಭಾಳ ಖುಷಿಯಾಗುತ್ತೆ ತಿನ್ನೋಕ್ಕೆ. ಮಾತ್ರ ಊಟಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಮಳೆಗಾಲದಲ್ಲಂತೂ ಇಂಥದ್ದೆಲ್ಲ ಇದ್ಬಿಟ್ರೆ 4 ತುತ್ತು ಊಟ ಜಾಸ್ತಿಯೇ ಸೇರುತ್ತೆ. ನೋಡಿ, ಈಗೆಲ್ಲ ಫ್ಲ್ಯಾಟ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲವನ್ನು ಈಗ ಕಾದ ಎಣ್ಣೆಯಲ್ಲಿ ಕರಿತಾ ಇದ್ದೇನೆ. ಅಯ್ಯೋ, ಕರಿಯುವಾಗಲೇ ಎಂಥ ಪರಿಮಳ ಬರುತ್ತೆ ಅಂತೀರಾ. ಒಂದು ವಿಷಯ ಮರಿಬೇಡಿ, ಕೊಬ್ಬರಿ ಎಣ್ಣೆಯಲ್ಲೇ ಇದನ್ನು ಕರೆದ್ರೆ ರುಚಿಕರವಾಗಿರುತ್ತೆ. ಫಸ್ಟ್ ರೌಂಡಲ್ಲೇ ತಿಂದ್ಬಿಡೋಣ, ಆಮೇಲೆ ಊಟದ ಟೈಮಲ್ಲಿ ಬೇರೆ ತಿಂದ್ರಾಯ್ತು ಅಂತ ಅನಿಸುತ್ತೆ. ಆ ಎಲೆಯ ವಿಶೇಷತೆಯೇ ಹಾಗೆ. ಮತ್ತು ಈ ಎಲೆಯನ್ನು ವರ್ಷಕ್ಕೆ ಒಮ್ಮೆ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ. ಅಷ್ಟು ಒಂದು ಮಿನರಲ್ಸನ್ನು ಅದು ಹೊಂದಿದೆ ಅಂತ ಹೇಳ್ಬೋದು. ಕರೆದಿದೆಯೋ ಇಲ್ವೋ ಅಂತ ಸಂಶಯ ಬೇಡ. ನೀವು ಕರಿಯುವಾಗ ಗುಳ್ಳೆಗಳೇನಿರುತ್ತಲ್ಲ ಅದು ಕಡಿಮೆ ಆಗ್ತಾ ಹೋಗಿ ನಿಂತುಬಿಟ್ಟಾಗ ಮುಗೀತು, ಅದು ಫ್ರೈ ಆಗಿ ಬಂದಿದೆ ಅಂತ ಲೆಕ್ಕ. ಮೀಡಿಯಮ್ ಉರಿಯಲ್ಲೇ ಇದನ್ನು ಫ್ರೈ ಮಾಡಬೇಕು. ಸೊ ಈಗ ಸೆಕೆಂಡ್ ರೌಂಡ್ ಹಾಕ್ಕೊಂಡಿದ್ದೇನೆ ನೋಡಿ. ಮೀಡಿಯಮ್ ಉರಿ ಕಾಣಿಸ್ತಾ ಇದೆ ನಿಮಗೆ. ನಮ್ಮ GSB ಮನೆಗಳಲ್ಲಂತೂ ಹಿರಿಯರೇನಾದ್ರು ಇದ್ದಾರೆ ಅನ್ನೋದಾದರೆ ಅವರಿಗೆ ಇಂತಹ ಒಂದು ಯಾವುದಾದ್ರೂ ಐಟಮನ್ನು ಮಾಡಿಕೊಟ್ರಿ ಅಂತ ಆದರೆ, ಅಯ್ಯೋ ಮಗ ಎಲ್ಲಿ ಸಿಕ್ತು, ಅಯ್ಯೋ ನಾನು ಇಷ್ಟದ್ದು ನಾನು ತಿನ್ನೋದೇ ಇಷ್ಟು ವರ್ಷ ಆಯಿತು, ಅಷ್ಟು ವರ್ಷ ಆಯಿತು, ಹೌದಾ ಭಾಳ ರುಚಿ ಅಲ್ವಾ ಅಂತಾರೆ. ಅಷ್ಟು ಇಷ್ಟಪಡುವಂಥ ಒಂದು ಐಟಮ್ ಅಂತ ಇದನ್ನು ಹೇಳ್ಬೋದು. ಮಕ್ಕಳು ತುಂಬ ಖುಷಿಯಿಂದ ಆಚೆ ಈಚೆ ಓಡಾಡ್ತಾ ತಿಂದುಬಿಡ್ತು ಖಾಲಿನೇ ಮಾಡ್ತಾರೆ. ರುಚಿಯಷ್ಟೇ ಅಲ್ಲ, ಬಹಳಷ್ಟು ಆರೋಗ್ಯಕರವಾದ ಕಾರಣ ಈ ಕೆಲವು ತರಕಾರಿ ಅಂಗಡಿಗಳಲ್ಲಿ ಇದನ್ನು ಎಲೆಯ ಕಟ್ಟಾಗಿ ಮಾರ್ತಾರೆ. ಇಲ್ಲಿ ನೋಡಿ ಎಷ್ಟು ಗರಿಗರಿಯಾಗಿದೆ. ಎಲೆ ಸಮೇತ ಹೊರಗೆ ಗರಿಗರಿ, ಒಳಗೆ ಮೆದು, ಭಾಳ ರುಚಿಕರ. ನನ್ನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗದೇ ಇದ್ದವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ.
ಓಕೆ ಥ್ಯಾಂಕ್ ಯು ಬಾಯ್.